ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರಿಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ನಮಸ್ಕಾರ ವೀಕ್ಷಕರೇ, ನಂದಾ ಗೋಲ್ಡ್ ಅರ್ಪಿಸುವ ವಾಯ್ಸ್ ಆಫ್ ಯು ಕಾರ್ಯಕ್ರಮಕ್ಕೆ ಸ್ವಾಗತ. ದೇಶದಾದ್ಯಂತ ಇವತ್ತು ಭಾರಿ ಚರ್ಚೆಯಲ್ಲಿರುವಂತಹ ವಿಷಯ ಅಂದ್ರೆ ರಾಮ ಮಂದಿರ ದೇಣಿಗೆ ವಿಚಾರವಾಗಿ ಅಲ್ಲಿ ನಡೆದಿರುವಂತಹ ಅಕ್ರಮ ವಿಚಾರ ಇವತ್ತು ಸಾಕಷ್ಟು ಚರ್ಚೆಯಲ್ಲಿದೆ. ಮಾತ್ರವಲ್ಲದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಕ್ರಮಗಳನ್ನ ಅಲ್ಲಿನ ಸರ್ಕಾರ ಕೈಗೊಂಡಿದೆ. ಮಾತ್ರವಲ್ಲದೆ ಹಲವರ ಬಂಧನ ಕೂಡ ಆಗಿದೆ. ಈ ಬಗ್ಗೆ ಉಡುಪಿಯ ಜನತೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಗಳನ್ನ, ಇಲ್ಲಿನ ಮುಖಂಡರಿರ್ಬೋದು, ಧಾರ್ಮಿಕ ಮುಖಂಡರಿರ್ಬಹುದು, ಅಥವಾ ಇಲ್ಲಿನ ಹಿಂದೂ ಭಕ್ತರು ಯಾವ ರೀತಿಯಂತಹ ಪ್ರತಿಕ್ರಿಯೆಗಳನ್ನ ಕೊಡ್ತಾರೆ ಎಂಬುದನ್ನ ನೋಡ್ಕೊಂಡ್ ಬರುವ. ಸರ್, ಈಗ ರಾಮ ಮಂದಿರ ದೇಣಿಗೆ ವಿಚಾರವಾಗಿ ಸಾಕಷ್ಟು ರಾಷ್ಟ್ರದಾದ್ಯಂತ ಒಂದು ಚರ್ಚೆಗೆ ಆಗ್ತಾ ಉಂಟು. ಈಗಾಗಲೇ ಅಲ್ಲಿನ CM ಆಗಿರುವ ಯೋಗಿ ಆದಿತ್ಯನಾಥ್ ಅವರು ಒಂದು SIT ರಚನೆ ಮಾಡಿ ಎಲ್ಲ ಒಂದು ಕ್ರಮ ಕೈಗೊಳ್ತಿದ್ದಾರೆ. ಆದ್ರೆ ಜನರಿಗೆ ಒಂದು ಈ ಬಗ್ಗೆ ಒಂದು ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತ ಅಂತಹ ರೀತಿಯ ಒಂದು ಅಕ್ರಮಗಳು ಆಗ್ಬಾರ್ದು ಅಂತ ನಿಮ್ಮ ಅಭಿಪ್ರಾಯ ಏನಿದೆ? ಭಾರತ ದೇಶದಲ್ಲಿ ನಾವೆಲ್ಲ ಸನಾತನ ಧರ್ಮದ ಅಡಿಯಲ್ಲಿರುವವರು. ಸನಾತನ ಧರ್ಮದ ಅಡಿಯಲ್ಲಿ ಅನೇಕ ದೇವರುಗಳು ಬರ್ತಾರೆ. ಹಿಂದೂ ಧರ್ಮದಲ್ಲಿ ಹೆಚ್ಚು ಕಮ್ಮಿ 32,000ಕ್ಕಿಂತ ಜಾಸ್ತಿ ದೇವರುಗಳು ನಮಗೆ ಗೊತ್ತಿದ್ದಾಗಿದೆ ಇದೆ. ಆದರೆ ಪ್ರಭು ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ರಾಮ ಮಂದಿರ, ಭವ್ಯವಾದ ರಾಮ ಮಂದಿರ ಹಿಂದೂಗಳು ಎಲ್ಲರೂ ಸೇರಿ ಕಟ್ಟಿದ್ದಾರೆ. ಅದರಲ್ಲೂ ನಾನು ಒಬ್ಬ ಪಾತ್ರಧಾರಿ. ಲಾಲ್ ಕೃಷ್ಣ ಅಡ್ವಾಣಿಯವರು ಇಟ್ಟಿಗೆ ಮುಖೇನ ರಥಯಾತ್ರೆ ಮಾಡಿದ್ದು. ಆವಾಗ ನಾವು ಇದೇ ಉಡುಪಿಯ ಕಿನಿಮೂಲ್ಕಿ ವೀರಭದ್ರ ಕಲಾಭವನದಲ್ಲಿ, ಆವಾಗಲೂ ಕೂಡ ವೀರಭದ್ರ ಕಲಾಭವನ ಇತ್ತು, ಇಲ್ಲಿ ಇಟ್ಟಿಗೆಯನ್ನು ನಾವು ಕೊಟ್ಟಿದ್ದೇವೆ ಎಲ್ಲರೂ ಸೇರಿ. ನಾನು ಕೂಡ 90ರ ದಶಕದಲ್ಲಿ ಅಯೋಧ್ಯೆಗೆ ಉಡುಪಿ ಜಿಲ್ಲೆಯಲ್ಲಿ ನಾನು ಒಬ್ಬನೇ ಹೋದದ್ದು. ನನ್ನ ರಾಜಕೀಯ ಗುರುಗಳು ಸುಧಾಕರ್ ಶೆಟ್ಟಿ ಅವರು ನನ್ನನ್ನು ಆವತ್ತು ಕಳಿಸಿದ್ದು. ಆವಾಗ 3 ರೈಲ್ ಚೇಂಜ್ ಮಾಡಿ, ಮಂಗಳೂರಿಂದ, ಉಡುಪಿಯಲ್ಲಿ ರೈಲ್ ಇರಲಿಲ್ಲ, ಮಂಗಳೂರಿಂದ 3 ರೈಲನ್ನು ಚೇಂಜ್ ಮಾಡಿ ನಾವು ಹೋಗಿದ್ದೆವು 90ರ ದಶಕದಲ್ಲಿ. ಮಂಗಳೂರಿಂದ ಮೋಸ್ಟ್ಲಿ 21 ಮಂದಿ ಬಂದಿದ್ರು. ಉಡುಪಿ ಜಿಲ್ಲೆಯಿಂದ ನಾನು ಒಬ್ಬನೇ ಹೋದದ್ದು. 92ರಲ್ಲಿ ತುಂಬಾ ಮಂದಿ ಹೋಗಿದ್ರು ಉಡುಪಿ ಜಿಲ್ಲೆಯಿಂದ ಸ್ವಲ್ಪ, ಬಟ್ 90ರ ದಶಕದಲ್ಲಿ ನಾನು ಒಬ್ಬನೇ ಹೋದವ. ನಾನು ಕೂಡ ಸನಾತನ ಹಿಂದೂ ಧರ್ಮದನ್ನು ನಂಬಿದವ. ಹಿಂದೂದ ಹಾಗೆ ನಾನು ಬಹಳ ಬೇಸರದಿಂದ ಹೇಳ್ತೇನೆ. ಯಾರ ಹೆಸರು ಹೇಳಿ ನಾವೆಲ್ಲ ಬದುಕ್ತೇವೆ, ದೇವರ ಹೆಸರು ಹೇಳಿ ನಾವು ಬದುಕ್ತೇವೆ, ದೇವಸ್ಥಾನಕ್ಕೆ ಹೋಗ್ತೇವೆ, ಗುರು ಹಿರಿಯರನ್ನು ನಮಿಸ್ತೇವೆ. ಇದನ್ನೆಲ್ಲ ನಾವು ನೋಡಿದಾಗ ನಾವು ಎಲ್ಲೋ ರಾಜಕೀಯದಲ್ಲಿ ಇದನ್ನು ಪ್ರಭು ರಾಮಚಂದ್ರನನ್ನು ಕೊಂಡೊಯ್ದಾಗೆ ಅನಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಆಯಿತು, ರಾಮ ಮಂದಿರ ಆಯಿತು, ಅದೆಲ್ಲ ನಾವೆಲ್ಲ ತಿಳಿದ ವಿಚಾರ. ನಾವೆಲ್ಲ ಎಲ್ಲದಕ್ಕದನ್ನು ತಲೆ ಬಾಗಲೇಬೇಕು. ಅದೇ ಇತ್ತೀಚಿನ ವಾತಾವರಣ ನೋಡುವಾಗ ನಮಗೆ ಒಂದು ಕಳಂಕ, ಹಿಂದೂ ಧರ್ಮಕ್ಕೆ ಒಂದು ಕಳಂಕ ತಟ್ಟುವ ಒಂದು ಇದು. ಹೆಚ್ಚು ಕಮ್ಮಿ 1 ವರ್ಷ ಚಿಲ್ಲರೆ ಆಗುವುದಷ್ಟೇ ಅಯೋಧ್ಯೆ ರಾಮ ಮಂದಿರವನ್ನು ನಾವು ನೋಡಿ, ಕಣ್ತುಂಬಿ ನೋಡಿ. ಅಲ್ಲಿ ವ್ಯವಹಾರ ಒಂದು ಅವ್ಯವಹಾರವನ್ನು, ಯಾಕಂದ್ರೆ ದೇವಸ್ಥಾನದ ಒಳಗೆ ಒಂದು ವ್ಯವಹಾರ ಅಂತೇಳಿ ಇರುವುದಿಲ್ಲ. ದೈವ ಭಕ್ತಿಯಿಂದ ನಾವು ನೋಡ್ತೇವೆ ಎಲ್ಲವನ್ನು ಕೂಡ. ಆದ್ರೆ ಅಲ್ಲಿ ಅವ್ಯವಹಾರ ಆದಾಗ ನಾವು ತಲೆ ತಗ್ಗಿಸುವಂತ, ಹಿಂದೂ ಬಾಂಧವರೆಲ್ಲ ತಲೆ ತಗ್ಗಿಸುವಂತ ಒಂದು ಪ್ರಮೇಯ ಆಗಿದೆ. ಯಾಕಂತ ಹೇಳಿದ್ರೆ ಇನ್ನು ಮುಂದೆ ಯಾರು ಕೂಡ ಇವನ್ ನಾವು ಕೂಡ ಒಂದು ದೇವರ ಹೆಸರು ಹೇಳಿ
ನಾವು ಓಟನ್ನು ಕೇಳುವಾಗ ನಾವು ಹಿಂದೆ ಮುಂದೆ ನೋಡ್ಬೇಕಾಗ್ತದೆ ಯಾವುದನ್ನು ಕೂಡ. ಅದು ಅದು ಈಗಲೂ ಕಲಿಯುಗದಲ್ಲಿ ನಾವು ಮಾಡಿದ ತಪ್ಪು ನಾವು ತಿಂದೇ ಹೋಗುದು, ನಮ್ಮ ಮಕ್ಕಳಿಗೆ ಸಿಗುವುದಿಲ್ಲ. ಅದು ನಾವು ಘಂಟಾಘೋಷವಾಗಿ ಹೇಳ್ತೇವೆ, ಯಾರು ಏನೇ ಮಾಡಲಿ, ಬಟ್ ಅದನ್ನು ಯಾರ ಹೆಸರು ಹೇಳಿ ನಾವು ಇಲ್ಲಿ ಹುಟ್ಟಿದ್ದೇವ ಅವರಿಗೆ ಅಪಚಾರ ಆಗುವಾಗ ಅವರು, ಯಾಕಂದ್ರೆ ದೇವರು ಒಂದಲ್ಲ ಒಂದು ದಿವಸ ಒಳ್ಳೇದ್ ಮಾಡಿದ್ರೆ ಅವನಿಗೆ ಒಳ್ಳೆ ರೀತಿಯ ತಥಾಸ್ತು ಹೇಳ್ತಾನೆ. ಆದ್ರೆ ಇನ್ನೊಂದು ದಿವಸ ಹಾಳು ಮಾಡಿದ್ರೆ ಆ ಮನುಷ್ಯ ಯಾರೇ ಹಾಳು ಮಾಡ್ಲಿ, ಯಾರು ಸಮಾಜಕ್ಕೆ ಯಾವುದೇ ಒಂದು ನಾವು ಒಳ್ಳೇದನ್ನ ಮಾಡಿದ್ರೆ ನಮ್ಗೆ ಒಳ್ಳೇದನ್ನೇ ಮಾಡ್ತಾನೆ. ಹೆಚ್ಚು ಕಮ್ಮಿ ಪರೀಕ್ಷೆ ಮಾಡ್ಬೋದು ದೇವರು ನಮ್ಮನ್ನು, ಬಟ್ ಒಳ್ಳೇದನ್ನೇ ಕೊಡ್ತಾ ಇರ್ತಾನೆ ನಿರಂತರವಾಗಿ. ಇಲ್ಲದಿದ್ರೆ ನಾವು ಅನೇಕ ಇತಿಹಾಸ ಪುರಾಣದಲ್ಲಿ ಕೆಟ್ಟವನಿಗೆ 100 ಬಾರಿ ತಪ್ಪು ಮಾಡಿದ್ದು ಕ್ಷಮಿಸ್ತಾನೆ, 101ನೇ ಬಾರಿ ಅವನನ್ನು ಎಲ್ಲಿ ಇಡ್ಬೇಕು ಅಲ್ಲೇ ಇರ್ತಾನೆ. ಅದು ದೇವರು ನಾವು ಇತಿಹಾಸದಲ್ಲಿ ಪುರಾಣದಲ್ಲಿ ನಾವು ನೋಡಿದ್ದೇವೆ. ಹಾಗೆ ಈಗ ನಾವೀಗ ಎಲ್ರು ನೋಡಿ, ಇದು ಈಗ ಯಾರಿಂದ ಗೊತ್ತಾದದ್ದು ಹೇಳಿದ್ರೆ ನಮ್ಗೆಲ್ಲ ಗೊತ್ತಿದೆ ವಿಷಯ. ನಾವೇನು ಅದನ್ನು ವಿಮರ್ಶೆಗೆ ಆಗಿ ಅವ್ಯವಹಾರ ಆಗಿದೆ, ಎಷ್ಟ ಸಾವಿರ ಕೋಟಿ 200 ಕೋಟಿ ಅಷ್ಟರಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ನಾವು ತಿಳಿದ ವಿಚಾರ. ಅಷ್ಟು ಅವ್ಯವಹಾರ ಆಗೋ ತನಕ ಸಹ ನಾವು ಸುಮ್ಮನಿದ್ದೇವೆ ಅಂತ ಹೇಳಿದ್ರೆ ಅದನ್ನು ತೋರಿಸಿದ್ದು ದೇವರೇ, ಹೀಗೆ ಅಂತೇಳಿ. ಅದಕ್ಕೆ ಕಲಿಯುಗದಲ್ಲಿ ನಾವು ಮಾಡಿದ ಪಾಪ ಕರ್ಮವನ್ನು ನಾವೇ ತಿಂತೇವೆ ಹೇಳೋದಕ್ಕೆ ಒಂದು ಉದಾಹರಣೆ. ಯಾವಾಗ ನಾವು ಯಾರಿಂದ ಬೆಳಗಿದ್ದೇವೆ ಅವರಿಂದಲೇ ತಪ್ಪು ಮಾಡಿದಾಗ ಅವರೇ ಶಿಕ್ಷೆ ಕೊಡ್ತಾರಂತ ಒಂದು ಉದಾಹರಣೆ ನಾವು ನೋಡ್ಬೋದು. ಆದ್ರೂ ಆಗಬಾರ್ದಿತ್ತು ಇಂತಹದ್ದು. ನಾವೆಲ್ಲ ಪ್ರಪಂಚ, ಅಯೋಧ್ಯ ಹೇಳಿದ್ರೆ ಪ್ರಪಂಚದ ಒಂದು ಇಶ್ಯೂ ಆಗಿತ್ತು. ಪ್ರಪಂಚದಲ್ಲಿ ಮೂಲೆ ಮೂಲೆಯಿಂದ ಅಯೋಧ್ಯೆ ಏನು ವಿಚಾರ ಆಗ್ತದೆ, ಕೋರ್ಟಲ್ಲಿ ಏನಾಗ್ತದೆ ನೋಡ್ತಿದ್ದದ್ದು ಅಂತ ಒಂದು ಕೋರ್ಟಲ್ಲಿದ್ದ ವಿಚಾರ ಭವ್ಯವಾದ ಅಯೋಧ್ಯ ರಾಮನ ಜನ್ಮಭೂಮಿ ಕೂಡ ಹೌದು. ಭವ್ಯವಾದ ಮಂದಿರ ಕಟ್ಟಿ ಆಗದ ಕೆಲಸ ಆಗಿದೆ, ಅಲ್ಲಿ ಅವ್ಯವಹಾರ ಆಗಿದೆ ಅಂತ. ವ್ಯವಹಾರ ಆಗಬಾರ್ದು ಇನ್ನು ಮುಂದೆಯೂ ಕೂಡ. ಯಾಕಂದ್ರೆ ತಪ್ಪಿತಸ್ಥರಿಗೆ ಅದರಲ್ಲಿ ಶಿಕ್ಷೆ ಆಗ್ಲೇಬೇಕು. ನಾವು ಆಗ್ರಹ ಕೂಡ ಮಾಡ್ತಾ ಇದ್ದೇವೆ. ಶಿಕ್ಷೆ ಮಾತ್ರ ಅಲ್ಲ, ಅಲ್ಲಿ ಹೇಗೆ ಹೆಚ್ಚು ಕಮ್ಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ಬೇಕಾದ್ರೆ ಹೆಚ್ಚು ಕಮ್ಮಿ 1,000 ದೇವಸ್ಥಾನ, ಚಿಕ್ಕ ದೇವಸ್ಥಾನ ಹೊಡೆದಿದ್ದಾರೆ, ಊರನ್ನು ಹೊಡೆದಿದ್ದಾರೆ. ನಮ್ಗೆ ಗೊತ್ತಿದೆ, ಅಲ್ಲಿ ನಾನು ಕೂಡ ಒಂದ್ ಸ್ವಲ್ಪ ಹೋಗಿದ್ದೇನೆ. ಅವಾಗ ನೋಡ್ಲಿಕ್ಕೆ ಅಲ್ಲಿ ಹೌದಾ ಅಲ್ವಾ ವಿಮರ್ಶೆ ಮಾಡ್ಲಿಕ್ಕೆ ನಾನು ಕೂಡ ಹೋಗಿದ್ದೆ. ಅದಕ್ಕೆ ಕೆಲವೊಂದು ದೇವಸ್ಥಾನ ಹೆಚ್ಚು ಕಮ್ಮಿ 1000 ದೇವಸ್ಥಾನಕ್ಕೂ ಹೊಡೆದಿದ್ದಾರೆ ಅಲ್ಲಿ ಅಯೋಧ್ಯೆ ರಾಮ ಮಂದಿರಗೋಸ್ಕರ ಅಂತ. ಒಂದು ಸುಂದರವಾದ ಭವ್ಯ ರಾಮ ಮಂದಿರ ಕಟ್ಟಿ ನಮ್ಗೆ ಆ ದೇವಸ್ಥಾನದ ಒಳಗೆ ಇಂಥ ಅವ್ಯವಹಾರ ಆಗಬಾರ್ದು. ಅದನ್ನು ಕಡಾಖಂಡಿತವಾಗಿ ಖಂಡಿಸ್ತೇವೆ. ಅದನ್ನು ಮಾಡಿದವರಿಗೆ ಉಗ್ರವಾದ ಶಿಕ್ಷೆ. ನಾವು ಕೆಲವೆಲ್ಲ ನೋಡ್ತೇವೆ, ಈಗ ಒಂದು ತಪ್ಪು ಮಾಡಿದ್ರೆ ಅವನಿಗೆ ಸುಪ್ರೀಂ ಕೋರ್ಟ್ ತನಕ, ಹೈಕೋರ್ಟ್ನ ಸುಪ್ರೀಂ ಕೋರ್ಟ್ ಅಲ್ಲ ಜಿಲ್ಲಾ ಕೋರ್ಟ್ ನ್ಯಾಯಾಲಯ ಶಿಕ್ಷೆ ವಿಧಿಸೋ ತನಕ ಅವ್ರು ನೋಡುದಿಲ್ಲ, ಸೀದಾ ಹೋಗಿ ಬುಲ್ಡೋಜರ್ ಆಗ್ತೇವೆ. ಅವನು ತಪ್ಪು ಮಾಡಿದಾನೆ ಇಲ್ವಾ ವಿಮರ್ಶೆ ಮಾಡುದಿಲ್ಲ. ಈಗಿನ ಕೆಲವೊಂದು ರಾಜಕೀಯ ಶಕ್ತಿಯಲ್ಲಿ ಅವರ ಇಚ್ಛಾಶಕ್ತಿ ಕೊರತೆ ಇಲ್ಲ, ಅವರ ಇಚ್ಛಾಶಕ್ತಿಯಾಗಿ ನಾವು ಇದರಲ್ಲಿ ಊರಿನ ಒಳಗೆ ಮಾಡುವುದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಮೀಡಿಯಾದಲ್ಲಿ ಬರ್ತದೆ ಎಲ್ಲ ನೋಡಿ. ಇದನ್ನು ಕೂಡ ಇದು ಸಾಕ್ಷಿ ಸಮೇತ ತನಿಖೆ ಮಾಡಿದ ಯುಪಿ ಗವರ್ಮೆಂಟ್ SIT ತನಿಖೆ ಮಾಡಿದವರು ಕೂಡ ತನಿಖೆಯಲ್ಲಿ ಕಂಡು ಬಂದಿದೆ. ಅವರಿಗೆ ಕೂಡಲೇ ಶಿಕ್ಷೆ ವಿಧಿಸ್ಲಿ. ಯಾಕಂದ್ರೆ ಜನರಿಗೆ ತಪ್ಪು ಮಾಡಿದವರಿಗೆ ಹಿಂದೆ ಮುಂದೆ ನೋಡಬಾರ್ದು. SIT ಇದು ಕೋರ್ಟಿಗೆ ಸಾಕ್ಷಿ ಕೊಡೋ ಒಂದು ಸಂಸ್ಥೆ SIT ಹೇಳಿದ್ವಿ. ಅದಕ್ಕೋಸ್ಕರ ನಾವು ಉಗ್ರವಾಗಿ ಖಂಡಿಸ್ತೇವೆ. ಅವರಿಗೆ ಶಿಕ್ಷೆ ಆಗುವಂಥದ್ದು ಆಗಲೇಬೇಕು. ಮತ್ತೆ ಅಲ್ಲಿನ ಮುಖ್ಯಮಂತ್ರಿ ಆದಿತ್ಯನಾಥ್ ಜಿ ಅವರು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತ ನಾವು ಸಹ ಹಿಂದೂ ಬಾಂಧವರ ಪರವಾಗಿ, ಸನಾತನ ಧರ್ಮದ ಪರವಾಗಿ ನಾವು ಕೂಡ ಕೇಳ್ಕೊಳ್ತೇವೆ. ಈಗ ರಾಮ ಜನ್ಮಭೂಮಿಯಲ್ಲಿ ಈ ಒಂದು ವಿವಾದ ಅಂತ ಹೇಳಿದ್ರೆ ದೇಣಿಗೆಯಲ್ಲಿ ಆಗಿರುವಂತಹ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಲಿನ ಸರ್ಕಾರ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಂಡಿದೆ. ಆದ್ರೆ ಹಿಂದೂಗಳಿಗೆ ಒಂದು ಬೇಸರದ ಸಂಗತಿ ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಅಲ್ಲಿ ಅಷ್ಟೊಂದು ಅಕ್ರಮ ಆಗಬಾರ್ದಿತ್ತು ಎನ್ನುವಂತಹ ಒಂದು ಬೇಸರ ಸಂಗತಿ ಇವತ್ತು ಹೊರಹಾಕ್ತಿದ್ದಾರೆ ಹಿಂದೂಗಳು. ಈ ಬಗ್ಗೆ ನೀವೇನ್ ಹೇಳ್ತೀರಾ? ಇದು ಒಂದನೆಯದ್ದು, ನಾನೊಬ್ಬ ರಾಮ ಭಕ್ತನಾಗಿ ಇದರ ಬಗ್ಗೆ ಹೇಳಿಕೆ ಕೊಡ್ಬೋದು, ಮತ್ತೆ ಹೇಳಿಕೆ ನಿರ್ದಿಷ್ಟವಾಗಿ ಕೊಡಬೇಕಾದವರು ಅದಕ್ಕೆ ಸಂಬಂಧಪಟ್ಟ ಹಿರಿಯರಿರ್ಬೋದು. ನಾನೊಬ್ಬ ರಾಮ ಭಕ್ತನಾಗಿ ಅದನ್ನು ಹತ್ತಿರದಲ್ಲಿ ಕಂಡ ರೀತಿಯಲ್ಲಿ ನಾನು ಹೇಳಿಕೆ ಕೊಡ್ತಾ ಇದ್ದೀನಿ ಅಂತ ಕೇಳಿದ್ರೆ, ಒಂದನೇದ್ದು ಇದು
ವಂತಿಗೆ ಮಾಡಿರುವಂಥ ಹಣದ ಬಗ್ಗೆ ಅಲ್ಲ. ಈಗ ಅನೇಕರಿದೆ ಮನೆಯಲ್ಲಿ ಏನು ಹಣ ಸಂಗ್ರಹವಾಗಿದೆ ಅದರಲ್ಲಿ ದುರುಪಯೋಗ ಆಗಿದೆ, ಅದು ದುರುಪಯೋಗದ ಕಥೆ ಅಲ್ಲ. ಇದು ಅಲ್ಲಿ ಆಡಳಿತ ಮಂಡಳಿಯವರು ನಡೆಸಬೇಕಾಗಿರುವಂಥ ಹಣದಲ್ಲಿ ವ್ಯವಹಾರ ಆಗಿದ್ದು 100ಕ್ಕೆ 100 ಸರಿಯಾದ ವಿಷಯ. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಅಲ್ಲಿದ್ದ ಹಿರಿಯರೇ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು, ಪೊಲೀಸಿಗೆ ತಿಳಿಸಿರುವಂಥದ್ದನ್ನು ಮಾಡಿದ್ದಾರೆ. ಇದು ಘೋರ ಅಪರಾಧ ಅಂತ ಅನಿಸ್ತದೆ. ಯಾಕೆಂದರೆ ನಾವು ಒಂದು ದೇವರು ಎಲ್ಲೋ ಇದ್ದಾರೆ ಅನ್ನೋ ದೃಷ್ಟಿಯಿಂದ ಕೊನೆಗೆ ನಮ್ಮ ಪವಿತ್ರವಾಗಿರುವಂಥ ಒಂದು ಮಂದಿರ, ರಾಮ ಮಂದಿರ, ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಅನೇಕರ ಬಲಿದಾನದಿಂದ ಆಗಿರುವಂಥದ್ದು ಇದು ಕೇವಲ ಕಲ್ಲು, ಮಣ್ಣು, ಇಟ್ಟಿಗೆ, ಸಿಮೆಂಟುಗಳಿಂದ ಮಾಡಿರುವಂಥ ಮಂದಿರ ಅಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಅನೇಕರ ಬಲಿದಾನ ಇದೆ. ಆ ಬಲಿದಾನವನ್ನು ನಾವು ಸ್ಮರಿಸಿಕೊಂಡು ರಾಮನನ್ನು ಒಂದು ನಮ್ಮ ಅಸ್ಮಿತೆ ಅಂತ ಹೇಳ್ಬೋದು, ಹೋರಾಟದಾದ್ದು. ಅದರಿಂದ ನಮ್ಮ ಭಾವನೆಯೇ ಬೇರೆ ದೇವಸ್ಥಾನಕ್ಕೂ ಅಯೋಧ್ಯೆಯಲ್ಲಿರುವಂಥ ರಾಮ ದೇವಸ್ಥಾನಕ್ಕೂ ಒಂದು ಬೇರೆ ಭಾವನೆಯೇ ಬೇರೆ ಇದೆ. ಇದು ಆಗಿರುವಂಥದ್ದು ಎಲ್ಲ ದೇಶವಾಸಿಗಳಿಗೆ ನೋವಾಗಿರುವಂಥದ್ದು 100ಕ್ಕೆ 100 ಸರಿ ಇದೆ. ಆದರೆ ಇದು ದೇಣಿಗೆ ಆಗಿರುವಂಥ ಹಣ ಅಲ್ಲ, ಬದಲಾಗಿ ಅಲ್ಲಿ ಆಡಳಿತ ಮಂಡಲದಿಂದ ವ್ಯತ್ಯಾಸ ಆಗಿರುವಂಥದ್ದು ಅನ್ನುವ ದೃಷ್ಟಿಯಿಂದ ಅಯೋಧ್ಯೆಯ ಟ್ರಸ್ಟೇ ಕಂಪ್ಲೇಂಟ್ ಕೊಟ್ಟುವಂಥದ್ದು ಮಾಡಿದೆ. ಅಂದರೆ ಅದನ್ನು ಮುಚ್ಚಾಕುವಂಥ ಪ್ರಶ್ನೆನೇ ಇಲ್ಲ. ಅಲ್ಲಿ ಟ್ರಸ್ಟೇ ಹೋಗಿ ಕಂಪ್ಲೇಂಟ್, ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಟ್ರಸ್ಟ್ ಏನಂದರೆ ನಮ್ಮ ಇದರಲ್ಲಿ ವ್ಯತ್ಯಾಸ ಆಗಿದೆ, ಅದು ತನಿಖೆ ಆಗಬೇಕು ಅನ್ನುವ ದೃಷ್ಟಿಯಿಂದ ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಟ್ಟಿದೆ. ಅದರಲ್ಲಿ ಒಂದೇದು ಸ್ಪಷ್ಟತೆ ಇರಬೇಕು, ಅಲ್ಲಿರುವಂಥ ವ್ಯತ್ಯಾಸ ಮಾಡಿರುವಂಥ ಕಳ್ಳ ಯಾವುದೇ ಸಂಘಟನೆಗೆ ಸೇರಿದ್ದು ಹೌದು ಅಂತ ಆದ್ರೂ ಅವರನ್ನು ಬಿಡುವ ಪ್ರಶ್ನೆ ಇಲ್ಲ ಅನ್ನುವ ದೃಷ್ಟಿಯಿಂದ ಅಲ್ಲಿಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಆದ್ದರಿಂದ ಇದು ನೋವಾಗಿರುವಂಥದ್ದು ಹೌದು. ಖಂಡಿತವಾಗಿಯೂ ಅದಕ್ಕೆ ಶಿಕ್ಷೆ 100ಕ್ಕೆ 100 ಆಗಬೇಕು. ಅದನ್ನು ನಿಲ್ಲಿಸುವಂಥದ್ದು ಅಥವಾ ತಡೆಯುವಂಥದ್ದು ಅಥವಾ ಅಪರಾಧಿಗಳನ್ನು ರಕ್ಷಣೆ ಮಾಡುವಂಥದ್ದು ಯಾರು ಮಾಡ್ತಾ ಇಲ್ಲ. ಬದಲಾಗಿ ನ್ಯಾಯಸಮ್ಮತವಾದಂಥ ನಿರ್ಣಯ ಆಗಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಈಗ ಪ್ರಿಯಾಂಕಾ ಖರ್ಗೆ ಅವರು RSS ನ ಬಗ್ಗೆ ಸಾಕಷ್ಟು ಹೇಳಿಕೆಗಳನ್ನ ಈ ಹಿಂದೆಗಳು ನೀಡ್ತಾ ಇದ್ರು. ಈಗ ಗೃಹ ಸಚಿವರಾದ್ಮೇಲೆ ಅವರನ್ನ ಈಗ RSS ನ ನೋಂದಣಿ ಮಾಡ್ಬೇಕೆನ್ನುವಂತಹ ಒಂದು ಆಗ್ರಹಗಳು ಈಗ ಜಾಸ್ತಿ ಮಾಡ್ತಾರೆ. ಮಾತ್ರ ವಾರ್ನಿಂಗ್ ಕೂಡ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಏನ್ ಹೇಳ್ತೀರಾ ಅಂತ? ನಾನು ಪ್ರಿಯಾಂಕಾ ಖರ್ಗೆ ಅವರ ಮಾತಿಗೆ ನಾನು ಮಾತಾಡಬೇಕು ಅಂತ ನನಗೆ ಅನಿಸ್ತಾ ಇಲ್ಲ. ನಿಜವಾಗಿಯೂ ಅದು ಮಾತಾಡಬೇಕು ಅಂತ ಅನಿಸ್ತಾ ಇಲ್ಲ. ಆದರೆ ನಿಮ್ಮ ಪ್ರಶ್ನೆಗೆ ನಾನು ಮತ್ತೆ ಏನು ಮಾತಾಡಲಿಲ್ಲ ಅಂತ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದೆರಡು ಮಾತನ್ನು ಹೇಳ್ತೀನಿ. ಪ್ರಿಯಾಂಕಾ ಖರ್ಗೆ ಕರ್ನಾಟಕದ ಗೃಹ ಸಚಿವರವುದು. ಅವರಿಗೆ ಒಂದು ಸ್ವಲ್ಪ ವಿರೋಧ ಮಾಡಬೇಕು, ಹೇಗೆ ಏನು ಅಂತ ಗೊತ್ತಿರಬೇಕು ಅಂತ ಅನಿಸ್ತದೆ. ಯಾಕೆಂದ್ರೆ ಸಂಘವನ್ನು ನೋಂದಣಿ ಮಾಡ್ಕೊಳ್ಬೇಕು ಅಂತಾದ್ರೆ ಸಂಘದಲ್ಲಿ ಹೋಗಿ ಮಾತಾಡಲಿ. ಅದನ್ನು ಎಲ್ಲೋ ಮೈಕಲ್ಲಿ ನಿಂತು ಸಾರ್ವಜನಿಕವಾಗಿ ಮಾತಾಡೋದಲ್ಲ. ಅವರೇನೋ ಲೆಟ್ರ್ ಕಳಿಸಿದ್ದಾರೆ ಅಂತ ಹೇಳ್ತಾರೆ ನಮ್ಮ ಪರಮ ಪೂಜ್ಯ ನಮ್ಮ ಹಿರಿಯರಿಗೆ, ಮೋಹನ್ ಜಿ ಭಾಗವತ್ ಅವರಿಗೆ ಲೆಟ್ರನ್ನು ಕಳಿಸಿದ್ದೀನಿ ಅಂತ ಹೇಳ್ತಾರೆ ಒಂದು 2-3 ಸಾರಿ. ನಾನು ಹೇಳೋದು ಅದನ್ನು ಲೆಟ್ರಲ್ಲಿ ಅವ್ರು ಮಾತುಕತೆ ಮಾಡಬೇಕಿತ್ತು, ಎಲ್ಲೋ ಮೈಕಿನಲ್ಲಿ ಹೇಳುವಂಥ ಮಾತಲ್ಲ ಇದು. ಇದು ಒಂದನೇದ್ದು. ಎರಡನೇದು ಅವರಿಗೆ ಗೊತ್ತಿರಬೇಕು, ಅವರ ಮಾತು ಈಗ ಅವರ ಬಾಯಿಯಲ್ಲೇ ಮೊದಲು ಬಂದದ್ದಲ್ಲ. ಕಾಂಗ್ರೆಸ್ನ ಅದಕ್ಕಿಂತಲೂ ನೆಹರು, ಇಲ್ಲಿಯ ಮಾನ್ಯ ಪ್ರಧಾನಮಂತ್ರಿ ಆಗಿದ್ದಂಥ ನೆಹರು ಅವರು ಒಂದು ಮಾತು ಹೇಳಿದ್ದಾರೆ, ಈ ದೇಶದಲ್ಲಿ ಒಂದೇ 1 ಇಂಚು ಜಾಗ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೊಡೋದಿಲ್ಲ ಅಂತ. ಅವರು ಕೊನೆಗೆ ಸಂಘಕ್ಕೆ ಶರಣಾಗಿದ್ದಾರೆ. ಅವರು ಪಥಸಂಚಲನದಲ್ಲಿ ರಾಷ್ಟ್ರೀಯ ಸ್ವಯಂ ಸಂಘದ ಕಾರ್ಯಕರ್ತರು ಪಥಸಂಚಲನ ಮಾಡುವಾಗೆ ಗಣರಾಜ್ಯದ ಪರೇಡ್ನಲ್ಲಿ ಮಾಡಬೇಕು ಅಂತ ಆಹ್ವಾನ ಕೊಟ್ಟಿದ್ದಾರೆ. ಇದು ಒಂದು ಭಾಗ. ಎರಡನೇದು, ಇಂದಿರಾ ಗಾಂಧಿಯು ಗೊತ್ತಿರಬೇಕು ನಮಗೆ, 2 ಕಾಂಗ್ರೆಸ್ನವರೇ, 3 ಕಾಂಗ್ರೆಸ್ನವರೇ. ಇಂದಿರಾ ಗಾಂಧಿಯವರು ಆ ಸಂಘಕ್ಕೆ ವಿರೋಧ ಮಾಡಿದ್ದಾರೆ, ಸಂಘಕ್ಕೂ ಬ್ಯಾನ್ ಮಾಡಿದ್ದಾರೆ. ಇಂದಿರಾ ಗಾಂಧಿ ಮಾಡಿರುವಂಥದ್ದು ನಮ್ಮ ನೆನಪು ಇರಬೇಕು, ನೆಹರು ಮಾಡಿರುವಂಥದ್ದು ನಮ್ಮ ನೆನಪು ಇರಬೇಕು. ಅದೇ ರೀತಿ ಈಗ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಇದು ರಾಜಕೀಯವಾದಂಥ ಮಾತು ಅಂತ ನಾನು ಹೇಳ್ತೀನಿ. ಮೂರನೇ ವಿಚಾರ ಏನು ಕೇಳಿದ್ರೆ, ಖರ್ಗೆ ಅವರಿಗೆ ಗೊತ್ತಿರಬೇಕು. ಯಾಕೆ ಕೇಳಿದ್ರೆ, ಸ್ವಾತಂತ್ರ್ಯದ ಪೂರ್ವದಲ್ಲಿ ಆಗಿರುವಂಥ ಒಂದು ಸಂಘಟನೆ. ಎರಡನೇದ್ದು, ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆಯೂ ಅದಕ್ಕೊಂದು ಕಾನೂನು ಹೇಗೆ ಮಾಡಿದೆ ಕೇಳಿದ್ರೆ, ಎಲ್ಲ ಸಂಘಗಳು ನೋಂದಣಿ ಆಗಬೇಕು ಅಂತ ಏನು ಇದು ಮಾಡಲಿಲ್ಲ, ಆಗಲೇಬೇಕು ಅನ್ನುವಂಥದ್ದು ಇರಲಿಲ್ಲ. ಬದಲಾಗಿ ನೋಂದಣಿ ಆಗುವವರು ಆಗಬಹುದು, ಆಗದೇ ಇಲ್ಲದ ಅನೇಕ ಸಂಘ ಸಂಸ್ಥೆಗಳಿದೆ. ಅದರಲ್ಲಿ ಅನೇಕ ಬೇರೆ ಬೇರೆ ಸಂಘ ಸಂಸ್ಥೆಗಳಿದೆ. ಆಗಬೇಕು. ಯಾಕೆ ಕೇಳಿದರೆ, ಅವರಿಗೆ ಸರ್ಕಾರದಿಂದ ಏನಾದರೂ ಅನುದಾನ ಬರಬೇಕಾ, ಅಥವಾ ಸರ್ಕಾರದಿಂದ ಏನಾದರೂ ಜಾಗದ ವ್ಯವಸ್ಥೆ ಬೇಕಾ, ಅಥವಾ ಸರ್ಕಾರದಿಂದ ಏನಾದರೂ ಬಿಲ್ಡಿಂಗ್ ಕಟ್ಟಿಕೊಡ್ಬೇಕು, ಸರ್ಕಾರದಿಂದ ಸಹಾಯಧನ ಬೇಕು ಅಂತಾದಾಗ ಮಾತ್ರ ಅದು ಒಂದು ಎಂಟ್ರಿ ಆಗಬೇಕು, ರಿಜಿಸ್ಟರ್ ಆಗಬೇಕು. ಇದು ಅಂಥದ್ದು ಏನು ಅವಶ್ಯಕತೆ ಇಲ್ಲದಿದ್ದರೆ ಮಾಡಿಕೊಡೋದು ಅವಶ್ಯಕತೆ ಇಲ್ಲ ಅನ್ನುವಂಥದ್ದೇ ಸರ್ಕಾರದಲ್ಲಿ ಇದೆ ಅನ್ನುವ ದೃಷ್ಟಿಯಿಂದ ಅನೇಕ ಕಾನೂನು ತಜ್ಞರು ಹೇಳಿರುವಂಥ ಮಾತು. ಆದ್ದರಿಂದ ಇವರ ಮಾತು ತೂಕಕ್ಕೆ ನಿಲ್ಲುವುದಿಲ್ಲ ಅಂತ ನನ್ನ ಹೇಳಿಕೆ. ಎರಡನೇದ್ದು, ಇದು ಒಂದನೇದು ರಾಜಕೀಯವಾಗಿರುವಂಥ ಮಾತು. ಮೂರನೇದು, ಸಂಘವನ್ನು ಯಾಕೆ ಇವರು ಪಾಯಿಂಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಬೇರೆ ಬೇರೆ ವಿಷಯವನ್ನು ಬೇರೆದಕ್ಕೂ ಪಾಯಿಂಟ್ ಮಾಡುವಂಥದ್ದು ಅನೇಕ ದೇಶದ್ರೋಹಿ ಸಂಘಟನೆ ಇದೆ. ಆದ್ದರಿಂದ
ಇವರು ಹೇಳಿದ್ದಕ್ಕೆ ನಾನು ಉತ್ತರ ಕೊಟ್ಟದಲ್ಲ. ಯಾಕಂದ್ರೆ ಅವರು ನಿಜವಾಗಿಯೂ ನಾನು ಅವರ ಹೇಳಿಕೆಗೆ ಉತ್ತರ ಕೊಟ್ಟದಲ್ಲ. ನಾನೀಗ ನೀವು ಕೇಳ್ತಾ ಇದ್ದೀರಿ ಅನ್ನುವಂಥದ್ದು ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ಮಾತ್ರ ಕೊಡ್ತಾ ಇದ್ದೀನಿ ಅನ್ನೋ ದೃಷ್ಟಿಯಿಂದ ನನ್ನ ಮಾತು. ಈಗ ರಾಮ ಮಂದಿರದ್ದು ದೇಣಿಗೆ ವಿವಾದ ಸಾಕಷ್ಟು ಒಂದು ಅಂದ್ರೆ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ಒಂದು ಚರ್ಚೆ ಆಗ್ತಾ ಇರುವಂತದ್ದು. ಈ ಬಗ್ಗೆ ಏನು ನೀವು ಪ್ರತಿಕ್ರಿಯೆ ನೀಡ್ತೀರಾ ಅಂತ? ಈಗಾಗಲೇ ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ದೇಶಾದ್ಯಂತ ಅಲ್ಲಿಯ ಅಭಿಮಾನಿಗಳು, ಅಲ್ಲಿಯ ಭಕ್ತರು ಸಹಕಾರವನ್ನು ನೀಡಿದ್ದಾರೆ. ಇಟ್ಟಿಗೆ ಕೊಡುವ ಮುಖಾಂತರ ಸಹಕಾರವನ್ನು ನೀಡಿದ್ದಾರೆ. ಪ್ರಾಯಶಃ ಇಂಥ ಪವಿತ್ರವಾದ ದೇವಸ್ಥಾನದಲ್ಲಿ ಅಲ್ಲಿಯ ಚಿನ್ನಾಭರಣ, ವಜ್ರ, ಬೆಳ್ಳಿ ಇದೆಲ್ಲ ಕಳ್ಳತನ ಆಗ್ತದೆ ಅಂತ ಹೇಳಿದ್ರೆ ನಾವು ಎಲ್ಲಿದ್ದೇವೆ ಅಂತ ನಮ್ಮನ್ನೇ ನಾವು ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಬಂದಿದೆ. ಇವತ್ತು ಕೇಂದ್ರ ಸರ್ಕಾರ ಯಾರು ಈ ಏನು ರಾಮ ಮಂದಿರದ ಚಿನ್ನಾಭರಣ, ವಜ್ರ ಇರ್ಬೋದು, ಬೆಳ್ಳಿ ಇರ್ಬೋದು ಅಂತ ಹಾಕಿದಂತ ಚಿನ್ನಾಭರಣವನ್ನು ಕಳವು ಮಾಡ್ತಾರೆ ಅಂತ ಆದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತದೆ? ಇಂಥವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತಾನೆ ನಾವು ನಿಮ್ಮ ವಾಹಿನಿಯ ಮುಖಾಂತರ ಆಗ್ರಹ ಮಾಡ್ತೇನೆ. ಜೊತೆಗೆ ಇವತ್ತು ರಾಮ ಮಂದಿರದ ವಿಚಾರ ಆದಷ್ಟು ಬಹಳಷ್ಟು ಇಡೀ ದೇಶದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಇವತ್ತು ಆ ದೇವಸ್ಥಾನಕ್ಕೆ ಅಥವಾ ರಾಮ ಮಂದಿರಕ್ಕೆ ಯಾರು ದೇಣಿಗೆಯನ್ನು ಕೊಟ್ಟಿದ್ದಾರೆ ಅವರು ಸಹಜವಾಗಿ ಅವರ ನೋವನ್ನು ಕೇಳುವಂತ ಪ್ರಕ್ರಿಯೆ ಸಹಜವಾಗಿ ಇದೆ. ಇದನ್ನು ಪ್ರಶ್ನೆ ಮಾಡಬಾರ್ದು. ಆ ದೇಣಿಗೆ ಅಥವಾ ಡೊನೇಷನ್ ಯಾರು ಕೊಡ್ಲಿಲ್ಲ ಅಂತವರು ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿ ಇಲ್ಲಿಯ ಕರ್ನಾಟಕ ಬಿಜೆಪಿಯ ಮುಖಂಡದ CT ರವಿ ಹೇಳ್ತಾರೆ ಅಂತ ಆದ್ರೆ ಪ್ರಾಯಶಃ ನಮ್ಮ ಮನೆ ಪಕ್ಕ ಮನೆ ಒಂದು ಕಳ್ಳತನ ಆಗ್ತದೆ. ಆ ಕಳ್ಳತನ ಆದಾಗ ಕಳ್ಳತನ ಯಾರು ಮಾಡಿದ್ರು, ಹೇಗೆ ಆಯ್ತು ಅಂತೇಳಿ ನಾವು ಕೇಳಬಾರ್ದು ಅಂತ ಆದ್ರೆ ಈ ರೀತಿಯ ಪ್ರಶ್ನೆ ಆಯ್ತು CT ರವಿ ಅವರದು. ಯಾರೆಲ್ಲ ದೇಣಿಗೆ ನೀಡಿದ್ದಾರೆ, ಸಣ್ಣದಿರ್ಲಿ ದೊಡ್ಡದಿರ್ಲಿ, ಅಥವಾ ಯಾರೆಲ್ಲ ಇಟ್ಟಿಗೆ ಕೊಟ್ಟಿದ್ದಾರೆ, ಇಂಥವ್ರು ಕೂಡ ಪ್ರಶ್ನೆ ಮಾಡುವಂತ ಎಲ್ಲ ಹಕ್ಕಿದೆ. ಪ್ರಾಯಶಃ ನೀವು ಅದರ ಏನು ಲೆಕ್ಕಾಚಾರ ಕೊಡುವಲ್ಲಿ ವಿಫಲ ಆಗಿದ್ರೆ ಇನ್ನೂ ಕಾಲ ಮಿಂಚಿ ಹೋಗಿಲ್ಲ. ಖಂಡಿತವಾಗಿಯೂ ಸಾಮಾನ್ಯ ಜನರು ಕೂಡ ಅಲ್ಲಿಗೆ ಯಾರು ಸಹಾಯ ಮಾಡಿದ ಅವರು ಪ್ರಶ್ನೆ ಮಾಡುವಂತದ್ದಿದೆ. ನೀವು ಅದನ್ನು ರಿಜಿಸ್ಟ್ರೇಷನ್ ಮಾಡುವಂತದ್ದಾಗ್ಲಿ ಅಥವಾ ಲೆಕ್ಕಗಳನ್ನು ಜನರಿಗೆ ಸಾರ್ವಜನಿಕ ಕೊಡುವಂತದ್ದಾಗ್ಲಿ ಅದರಲ್ಲಿ ಎಲ್ಲಿ ಕೂಡ ತಾವು ವಂಚಿತರಾಗಬಾರದು. ಅದನ್ನೆಲ್ಲ ಪ್ರಾಮಾಣಿಕವಾಗಿ ಮಾಡಿದ್ರೆ ಖಂಡಿತ ನಿಮ್ಮನ್ನು ಜನ ಪ್ರಶ್ನೆ ಮಾಡುವುದಿಲ್ಲ. ಇವತ್ತು ಅಂದಿನ ದಿನದಲ್ಲಿ ಕಷ್ಟದ ಸಮಯದಲ್ಲಿ ಬಹಳಷ್ಟು ಜನ ಒಂದೊಂದು ಇಟ್ಟಿಗೆ ಸಮೇತ ಕೊಡುವ ಮುಖಾಂತರ ಅದನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಹಕಾರವನ್ನು ಮಾಡಿದ್ದಾರೆ. ಸೊ ಅಂತ ಜನರು ಇವತ್ತು ಆ ಪ್ರಶ್ನೆಗಳನ್ನು ಕೇಳುವಂತ ಹಕ್ಕು ಸಂಪೂರ್ಣ ಇದೆ. ಆ ಜನರ ಬಾಯನ್ನು ಮುಚ್ಚಿಸುವಂತ ಕೆಲಸ CT ರವಿ ಅಲ್ಲ, ಇನ್ನು 100 ರವಿ ಬಂದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾರು ಮೌನ ಇಲ್ಲ, ಯಾರು ಮೌನಗಳಿಲ್ಲ. ರಾಮ ಮಂದಿರದ ನಿರ್ಮಾಣದ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷವು ಸೇರಿದಂತೆ ಇಡೀ ಹಿಂದೂ ಧರ್ಮದ ಒಂದು ಅತ್ಯಂತ ಶ್ರೇಷ್ಠವಾದಂಥ ಪವಿತ್ರವಾದ ಸ್ಥಳ. ಸಾಕಷ್ಟು ಆರ್ಥಿಕವಾದ ಶಕ್ತಿ ಹರಿದು ಬರುವಂಥ ಒಂದು ವ್ಯವಸ್ಥೆಗಳು. ಧಾರ್ಮಿಕ ಕೇಂದ್ರಗಳಲ್ಲಿ ಅನೇಕ ಕಡೆಗಳಲ್ಲಿ ಇಂಥ ಸಮಸ್ಯೆಗಳಿದೆ, ಮೊದಲಿಂದ ಇತ್ತು. ಅದರಲ್ಲೂ ರಾಮ ಮಂದಿರದಲ್ಲಿ ಆಗಿರೋದ್ರಿಂದ ಇಡೀ ದೇಶಕ್ಕೂ ನೋವನಿಸಿದೆ, ಭಾರತೀಯ ಜನತಾ ಪಕ್ಷಕ್ಕೂ ನೋವನಿಸಿದೆ, ಪರಿವಾರಕ್ಕೂ ನೋವನಿಸಿದೆ, ಎಲ್ರಿಗೂ ನೋವನಿಸಿದೆ. ಅದರ ತಕ್ಷಣ ಯಾರ್ಯಾರು ಮಂದನ ಮಾಡಬೇಕು ಅದನ್ನೆಲ್ಲ ಮಾಡುವಂಥ ಪ್ರಕ್ರಿಯೆಗಳು ಆಗಿದೆ. ಇಂಥ ಘಟನೆಗಳು ನಡೆಯುವುದಾಗಿತ್ತು. ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಕೊಡ್ತೇವೆ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿ ಹೇಳಿದ್ದಾರೆ, ಮಾಡ್ತಾ ಇದ್ದಾರೆ. ಟ್ರಸ್ಟೇ ಒಂದು ನಿಲುವು ಹೇಳಿದಿತ್ತು ಏನಂತ, ಇಲ್ಲಿ ಯಾವುದೇ ಸೇವಾ ಲಿಸ್ಟ್ಗಳು ಇರಬಾರ್ದು, ಇಲ್ಲಿ ಬೇಡ ಅಂತ ಹೇಳಿಕೊಂಡು. ಇದರಲ್ಲೇ ಇತರೆ ದೇವಸ್ಥಾನಗಳಲ್ಲಿ ಅಂತಹ ಸೇವಾ ಲಿಸ್ಟ್ ಅಂತ ಇರುತ್ತೆ, ಬಗೆಯ ಸೇವೆಗಳಿರ್ತವೆ. ಅಂಥದ್ದು ಇಲ್ಲಿ ಯಾವುದು ಇಲ್ಲ. ಆವಾಗ ನಾವು ಮಂದಿಯಲ್ಲಿ ವಿಶೇಷವಾಗಿ ಕೇಳಿಕೊಂಡದ್ದು, ರಾಮದೇವರ ಹತ್ರ ಹೋದಾಗ ರಾಮದೇವರ ಸೇವೆ ಮಾಡಬೇಕು, ಏನಾದರೂ ಸೇವೆ ಮಾಡಬೇಕು ಅಂತ ಎಲ್ರಿಗೂ ಅಪೇಕ್ಷೆ ಇದ್ದೇ ಇರುತ್ತೆ. ಏನು ಮಾಡಬೇಕು, ಏನು ಹುಂಡಿಯಲ್ಲಿ ಕಾಣಿಕೆ ಹಾಕಿ ಬರೋದು ಮಾಡಿ, ಬೇಡ ಅಂತಲ್ಲ. ಅದಕ್ಕಿಂತ ಮುಖ್ಯವಾಗಿ ಆಗಬೇಕಾದದ್ದು ನಮ್ಮ ಊರುಗಳಲ್ಲಿ ಯಾರು ದೀನರಿದ್ದಾರೆ, ದಲಿತರಿದ್ದಾರೆ, ದುಃಖಿತರಿದ್ದಾರೆ, ಅವಕಾಶ ವಂಚಿತರಿದ್ದಾರೆ, ಅವರಿಗೆ ನಮ್ಮಿಂದ ಆದ ಸಹಾಯ ಏನು ಬೇಕಾದ ಮಾಡೋದು. ನಮ್ಮ ದುಡ್ಡಿನದ್ದೇ ಅಂತಲೂ ಹೇಳೋದಿಲ್ಲ ನಾವು. ನಮ್ಮ ವೃತ್ತಿ, ನಮ್ಮ ಉದ್ಯೋಗಗಳ ಅಡಿಯಲ್ಲಿಯೇ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಮಾಡಬೇಕು. ಇಲ್ಲಿ ಬಂದಾಗ ರಾಮದೇವರ ಮುಂದೆ ದರ್ಶನಕ್ಕೆ ಬಂದಾಗ, ದೇವರೇ ನಿನ್ನೆ ಹೆಸರಲ್ಲಿ ನಾನು ಸಮಾಜದಲ್ಲಿ ಇಂಥ ಒಂದು ಒಳ್ಳೆ ಕೆಲಸ ಮಾಡಿದೆ, ಮನೆ ಇಲ್ಲದವರಿಗೆ ಒಂದು ಪುಟ್ಟ ಮನೆ ಕಟ್ಟಿಸಿಕೊಟ್ಟೆ, ಉದ್ಯೋಗ ಇಲ್ಲದವನಿಗೆ ಉದ್ಯೋಗ ದೊರಕಿಸಿಕೊಟ್ಟೆ, ಶಿಕ್ಷಣ ವಂಚಿತನಿಗೆ ಶಿಕ್ಷಣವನ್ನು ವ್ಯವಸ್ಥೆ ಮಾಡಿದೆ, ಆರೋಗ್ಯ ವಂಚಿತರಿಗೆ ನಮ್ಮಿಂದಾದ ಸಹಾಯವನ್ನು ಮಾಡಿದೆ, ಗೋಶಾಲೆಗಳ ನಿರ್ಮಾಣ ಮಾಡಿದೆ. ಹೀಗೆ ಸಮಾಜದ ಸೇವೆಯ ಅನೇಕ ಮುಖಗಳು ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಮಾಡಲಿಕ್ಕೆ ವಿಪುಲವಾದ ಅವಕಾಶ ಇದೆ.
ಮತ್ತು ಇದನ್ನು ಪಡೆಯಲಿಕ್ಕೆ ಅರ್ಹ ವ್ಯಕ್ತಿಗಳು ಯಾರು, ಯಾರನ್ನೂ ಹುಡುಕೊಂಡು ಹೋಗಬೇಕಾದ್ದಿಲ್ಲ. ನಮ್ಮ ಮನೆಯ ಆಳು, ಅವನ ಸ್ಥಿತಿ ಹಾಗೆಂದು ನಮ್ಗೆ ಗೊತ್ತು. ಅವನಿಗೇನೇ ಒಂದು ವ್ಯವಸ್ಥೆ ಮಾಡಿಕೊಟ್ರು ಕೂಡ ಇದು ರಾಮದೇವರ ಹೆಸರಲ್ಲಿ, ಅಲ್ಲಿ ಹೋದಾಗ ರಾಮದೇವರ ಸಮರ್ಪಣೆ ಮಾಡೋದು, ಇವನಿಗೆ ಕೊಡು ಹೋಗಲ್ಲ ಅನ್ನೋದು, ಇದು ನಾನು ಕೊಟ್ಟದಲ್ಲ ನೋಡು, ರಾಮದೇವರು ನೀಡಿದ್ದು, ರಾಮದೇವರ ಪ್ರಸಾದ. ನಮ್ಮ ಈ ಒಂದು ವಿಚಾರ ಇದು ನಮ್ಮ ಗುರುಗಳ ವಿಚಾರ ಆಗಿತ್ತು. ಹಾಗಾಗಿ ನಾವು ಟ್ರಸ್ಟ್ನಲ್ಲಿ ಸದಸ್ಯರಾಗಿ ಸೇರಿದ ಆ ವರ್ಷದಿಂದಲೇ ಇದಕ್ಕೆ ಚಾಲನೆಯನ್ನು ನಾವು ಕೊಟ್ಟಿದ್ದೆವು. ಚಾಲನೆ ಅಂತ ಹೇಳಿದರೆ ಸಮಾಜದಲ್ಲಿ ಈ ವಿಚಾರವನ್ನು ಪ್ರಚುರಪಡಿಸ್ತಾ ಇದ್ವು. ಇನ್ನು ಮಠದಿಂದಲೂ ಕೂಡ ನಮ್ಮದು ಎಷ್ಟು ಸಾಧ್ಯವೋ ಹಾಗೆ ಮನೆ ಕಟ್ಟಲಿಕ್ಕೆ ಸಹಾಯ ಮಾಡೋದು, ವೈದ್ಯಕೀಯ ನೆರವು, ಗೋಶಾಲೆಗಳ ನಿರ್ಮಾಣ, ಶಿಕ್ಷಣಕ್ಕೆ ಸಹಾಯ, ಇದನ್ನೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೆವು. ಕೆಲವರಿಗೆ ಮನೆ ನಿರ್ಮಾಣಕ್ಕೆ ಮಠದಿಂದ ಸೈಟ್ಗಳನ್ನು ಕೊಟ್ಟದ್ದು ಇದೆ. ರಾಮ ಮಂದಿರ ಮಾಡೋದಷ್ಟೇ ನಮ್ಮ ಗುರಿ ಆಗಬಾರದು, ರಾಮ ರಾಜ್ಯದ ಕನಸು ಕೂಡ ನನಸಾಗಬೇಕು. ಹಾಗಾಗಿ ಅದನ್ನು ಹೇಗೆ ಮಾಡೋದು, ಅವರವರ ಊರಲ್ಲಿ ಅವರವರು ಮಾಡಿದರೆ ಸಾಕು. ರಾಮದೇವರು ಗುಡಿಯೊಳಗೆ ಮಾತ್ರ ಇಲ್ಲ. ಈ ಸಾರ್ವಜನಿಕರು ದೇಣಿಗೆ ಕೊಡುವ ಬದಲು ಒಂದು ಹೊತ್ತು ಮನೆ ಕಟ್ಟಿಕೊಡ್ಬೋದು, ಸಾಮಾಜಿಕ ಕಾರ್ಯಕ್ರಮ ಮಾಡ್ಬೋದು ಅಂತ ಈ ಥರವಾಗಿ ಗೊಂದಲವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಪೇಜಾವರ ಶ್ರೀಗಳು ಅಯೋಧ್ಯೆ ಶ್ರೀರಾಮನ ಉದ್ಘಾಟನಾ ಸಮಯದಲ್ಲಿ ನರೇಂದ್ರ ಮೋದಿಯವರ ಜೊತೆಗೆ ಪ್ರಥಮ ಪೂಜೆಯಲ್ಲಿ ಕೂಡ ಆವತ್ತು ಭಾಗವಹಿಸಿದರು. ಸಂತೋಷದ ವಿಚಾರ. ಆದರೆ ಆ ಟ್ರಸ್ಟಿನಲ್ಲಿಯೂ ಕೂಡ ಅಯೋಧ್ಯೆ ಶ್ರೀರಾಮ ಏನು ಟ್ರಸ್ಟ್ ಇದೆಯಲ್ಲ, ಅದರಲ್ಲಿಯೂ ಕೂಡ ಇವರು ಕೂಡ ಒಬ್ಬ ಟ್ರಸ್ಟಿ ಆಗಿದ್ದಾರೆ. ಇವರೊಂದು ಟ್ರಸ್ಟಿ ಆದಮೇಲೆ ಈ ರಾಮ ಮಂದಿರದಲ್ಲಿ ದೇಣಿಗೆ ಬಂದಿರೋದು ಮತ್ತು ಬೇರೆ ಬೇರೆ ಚಿನ್ನ ಬೆಳ್ಳಿ ಇವುಗಳನ್ನು ಕೊಟ್ಟಂಥ ಸಮಯದಲ್ಲಿ ಅವರಿಗೆ ಒಂದು ಹಿಂಬರವಾಗಿ ಒಂದು ರಿಸೀಟ್ ಕೊಡುವಂಥದ್ದು, ಈ ಥರದ್ದೆಲ್ಲ ಒಂದು ಎಷ್ಟು ಪ್ರಕ್ರಿಯೆ ಕಾನೂನು ಪ್ರಕಾರವಾಗಿ ಇರ್ತದೆ, ಅದೆಲ್ಲ ಒಂದು ಸಿಸ್ಟಮ್ ಅಂತ ಇರ್ತದೆ. ಆದರೆ ಅದು ಯಾವುದನ್ನು ಕೂಡ ಮಾಡದೆ ಇವರು ಸಂಪೂರ್ಣವಾಗಿ ಏನು ಎಷ್ಟು ಹಣ ದೋಚಲಿಕ್ಕಾಗ್ತದೆ ದರೋಡೆ ಮಾಡಿದ್ದಾರೆ. ಇವತ್ತು ಅಯೋಧ್ಯೆ ಶ್ರೀರಾಮ ದೇವಸ್ಥಾನವನ್ನು ದರೋಡೆ ಮಾಡಿದ್ದಾರೆ ಬಿಜೆಪಿಯವರು. ಇವತ್ತು ಒಂದು ದೇವಸ್ಥಾನ, ನಾವು ನೋಡಿದ ಪ್ರಕಾರ ಒಂದು ದೇವಸ್ಥಾನ ಅಂದರೆ ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವ ಸಂದರ್ಭದಲ್ಲಿ ಒಂದು ಊರಲ್ಲಿ ಒಂದು ದೇವಸ್ಥಾನ ಆಗಬೇಕಾದ್ರೆ ಇಡೀ ಊರಿನ ಸಮಕ್ಷಮದಲ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಸೇರಿ, ಊರಿನ ಬಡವ ಶ್ರೀಮಂತ ಏನು ಬರುವುದಿಲ್ಲ, ಎಲ್ಲರೂ ಒಗ್ಗಟ್ಟಿನಿಂದ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದು. ಯಾವುದೋ ರಾಜಕೀಯವಾಗಿ ಯಾವುದೋ ಒಂದು ಪಕ್ಷದವರು ದೇವಸ್ಥಾನ ಕಟ್ಟಲಿಕ್ಕೆ ಎಲ್ಲೂ ಮುಂದೆ ಹೋಗಬಾರ್ದು, ಹೋಗಕೂಡದು ಯಾರು. ಇಲ್ಲಿ ಏನು ಅಯೋಧ್ಯೆಯಲ್ಲಿ BJPಯವರು ನಾವು ಅಯೋಧ್ಯೆ ಶ್ರೀರಾಮನ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿಯೇ ಮಾಡ್ತೇವೆ, ಇದೆಲ್ಲ ಯಾವತ್ತೂ ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಮತ್ತು ಅಲ್ಲಿ ಈ ರೀತಿಯಾಗಿ ಉದ್ರೇಕಕಾರಿಯಾಗಿ ಒಂದಿಷ್ಟು ಜನರನ್ನು ವಿರೋಧ ಮಾಡಿಕೊಂಡು ಅಲ್ಲಿ ಉದ್ಘಾಟನೆ, ರಾಮನ ಮೂರ್ತಿ ಉದ್ಘಾಟನೆ ಮಾಡಿದರೂ ಕೂಡ ಅಲ್ಲಿ ರಾಮನಿಗೆ ತನ್ನ ಶಕ್ತಿ ಇರುವುದಿಲ್ಲ, ಅಲ್ಲಿ ಆ ರಾಮನಿಗೆ ಆ ಕಲೆ ಇರುವುದಿಲ್ಲ. ದೈವಕ್ಕೆ ದೇವರುಗಳಿಗೆ ಒಂದು ಕಲೆ ಬೇಕು, ಆ ಕಲೆ ಇರುವುದಿಲ್ಲ. ಇವತ್ತು ಜಗಳ, ಗಲಾಟೆ, ಕೋಮುಗಲಭೆ ಮಾಡಿ ಈ ಥರದಲ್ಲಿ ಈ ರಾಮನ್ನ ಇವರು ಅಯೋಧ್ಯೆಯಲ್ಲಿ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆ ಮಾಡಿಯೂ ಕೂಡ ಒಳ್ಳೆಯ ರೀತಿಯಲ್ಲಿ ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗಲಿಲ್ಲ. ಇನ್ನೊಂದು 3-4 ವರ್ಷ ಆಗಲಿಲ್ಲ, ಇವರು ಸಾವಿರಾರು ಕೋಟಿ ರೂಪಾಯಿ ಈಗಲೇ ಲೂಟಿ ಮಾಡಿಬಿಟ್ಟಿದ್ದಾರೆ. ಯಾವುದೇ ದಾಖಲೆಗಳಿಲ್ಲ. BJPಯವರಿಗೆ ದಾಖಲೆಗಳಿಲ್ಲದೆ ಏನು ಬೇಕಾದರೂ ಮಾಡಲಿಕ್ಕೋಸ್ಕರ ಇವರು RSS ಅಂಥದ್ದನ್ನು, ರಾಮ ಮಂದಿರಗಳಂಥದ್ದನ್ನು, ಈಗ ಮೊನ್ನೆ ದೇಶದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ ಸೀತಾಮಾತಾ ಒಂದು ದೇವಸ್ಥಾನ ಮಾಡಬೇಕು. ಅಲ್ಲ ಸ್ವಾಮಿ, ಮಾಡದ್ದನ್ನೇ ನೀವು ಸರಿಯಾಗಿ ಮಾಡಲಿಲ್ಲ. ಇಲ್ಲಿ ರಾಮ ಮಂದಿರ ದೇಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಉಡುಪಿಯಲ್ಲಿ ಸಾಕಷ್ಟು ಮಂದಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಮಾತ್ರವಲ್ಲದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಶೀಘ್ರವಾದಂತಹ ಕ್ರಮಗಳನ್ನ ತೆಗೆದುಕೊಳ್ಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕೆನ್ನುವಂತಹ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಇದು ಈ ವಾರದ ವಾಯ್ಸ್ ಆಫ್ ಯು ಕಾರ್ಯಕ್ರಮ. ಮುಂದಿನ ವಾರ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾರೆ ಚಾನಲ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660988462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್.